ಚೌಳೂರು ಕಂಬೇಶ್ವರ ದೇವ್ರಿಗೆ ಹೋಗ್ತಾ ಇದ್ದೀವಿ. ಚೌಳೂರು ಕಂಬಕ್ಕೆ ಹೋಗ್ತಾ ಇದ್ದೀವಿ. ಚೇಳೂರು ಕಂಬಕ್ಕೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಚೇಳೂರು ಕಂಬಕ್ಕೆ. ಸಮುದ್ರ ಮಟ್ಟದಿಂದ ಎಷ್ಟು ಅಡಿ ಎತ್ತರದಲ್ಲಿದೆ ಇದು? ನಾವು ಇಲ್ಲಿಗೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಇಲ್ಲಿಗೆ ನಾವು ಬಂದು 1984ನೇ ಇಸ್ವಿಯಲ್ಲಿ ನಾವು ಇಲ್ಲಿಗೆ ಮೊದಲನೇ ಬಾರಿ ಭೇಟಿ ಕೊಟ್ಟಿದ್ದು. ಬಂದಿದ್ದು ನಾವು 84ರಲ್ಲಿ. ಅದಕ್ಕಿಂತ ಹಿಂದೆ ನಮ್ಮ ತಾಯಿ ತಂದೆಯರೆಲ್ಲ ಕರ್ಕೊಂಡ್ ಬಂದಿದ್ದಾರೆ. ಅವುಗಳೆಲ್ಲ ಸರಿ ನಮಗೆ ಲೆಕ್ಕ ಇಲ್ಲ. ನಾವು ಬರೋಕೆ ಸ್ಟಾರ್ಟ್ ಮಾಡಿದ್ದು ಇಲ್ಲಿಗೆ 42 ವರ್ಷ ಆಗಿದೆ. 42 ವರ್ಷ ಆಗಿದೆ. ಈ 42 ವರ್ಷದ ಹಿಂದೆ ಶ್ರೀ ಕ್ಷೇತ್ರ ಈ ಚೌಳೂರು ಕಂಬಕ್ಕೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಆವಾಗ ಇಲ್ಲಿ ಮೆಟ್ಲುಗಳಿರಲಿಲ್ಲ, ಇಷ್ಟೊಂದು ಅನುಕೂಲ ಇರಲಿಲ್ಲ, ಇಷ್ಟೊಂದು ಮೆಟ್ಲು ಸೌಕರ್ಯ ಇರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಇತ್ತೀಚೆಗೆ ಈ ತರ ಎಲ್ಲ ಮಾಡಿದ್ದಾರೆ ನೋಡಿ. ಇತ್ತೀಚಿನ ವರ್ಷಗಳಲ್ಲಿ ಇವಾಗ ಚೌಳೂರು ಕಂಬಕ್ಕೆ ಅಂತ ಇವಾಗ ದೇವ್ರ ದರ್ಶನ ಮಾಡಕ್ಕೆ ಅಂತ ಹೋಗ್ಬೇಕು ಅಂತಂದ್ರೆ ಹೋದ್ರೆ ಇಲ್ಲಿಗೆ ಮೆಟ್ಲೆಲ್ಲ ಮಾಡಿ ಜನ ಹೋಗೋದಕ್ಕೆ ಬರೋದಕ್ಕೆ ಅನುಕೂಲದ ವ್ಯವಸ್ಥೆ ಮಾಡಿದ್ದಾರೆ. ಹೌದು, ಇವಾಗ ಹತ್ತಕ್ಕೆ ಸ್ವಲ್ಪ ಈಸಿ ಆಗೈತೆ, ಸ್ವಲ್ಪ ಸುಲಭ ಆಗಿದೆ. ಅಂದ್ರೆ ಚೌಳೂರು ಕಂಬ ಮತ್ತೆ ಗಳಗಲ್ಲು ಅಂದ್ರೆ ಅವೆರಡು ಏನು ಅರ್ಥ? ಅವೆರಡಕ್ಕೆ ಅವೆರಡು ಧರ್ಮಸ್ತಂಭಗಳು. ಚೌಳೂರು ಕಂಬ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಚೇಳು ಕಾಣಿಸ್ತದೆ ನೋಡಿ. ಚೇಳು ಕಾಣಿಸ್ರೆ ನಾವು ಇಲ್ಲಿ ಚುಂಚನಗಿರಿಯಲ್ಲಿ ಚೌಳೂರು ಕಂಬಕ್ಕೆ ನಾವು ಇಲ್ಲಿ ಅರ್ಕೆ ಮಾಡ್ಕೊಂಡು ಜನ ಅರ್ಕೆ ಮಾಡ್ಕೊಳ್ತಾರೆ. ಅರ್ಕೆ ಮಾಡ್ಕೊಂಡಾಗ ನಿಮ್ಗೆ ಚಿನ್ನದಲ್ಲಿ ಅಥವಾ ಬೆಳ್ಳಿನಲ್ಲಿ ಚೇಳು ಮಾಡಿಸ್ಕೊಬಂದು ಇಲ್ಲಿ ನಿಮ್ಮ ಕಂಬಕ್ಕೆ ಇಲ್ಲಿ ಹಾಕ್ತಿವಿ ಅಂತ ಅಂದ್ಬಿಟ್ಟು ನಾವು ಅರ್ಸ್ಕೊಂಡಾಗ ಅರ್ಕೆ ಮಾಡ್ಕೊಂಡಾಗ ಅವಾಗ ಚೇಳು ಮನೆಯಲ್ಲಿ ಕಾಣಿಸಲ್ಲ. ಆದ್ಮೇಲೆ ವರ್ಷ ಅಂತ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಚುಂಚನಗಿರಿ ನಾವು ಭೇಟಿ ಕೊಟ್ಟಾಗ ನಾವು ಮಾತಿನಂತೆ ಅರ್ಕೆ ಮಾಡ್ಕೊಂಡಿದ್ದನ್ನ ವಸ್ತುನ ಚಿನ್ನ ಅಥವಾ ಬೆಳ್ಳಿಲಿ ಚೇಳು ಮಾಡಿಸ್ಕೊಂಡ್ ಬಂದು ಇಲ್ಲಿ ಚೌಳೂರು ಕಂಬಕ್ಕೆ ಮೊದಲು ಬಾಳೆಹಣ್ಣು ಹಾಕ್ಬಿಟ್ಟು ಬಾಳೆಹಣ್ಣು ಮೇಲೆ ಅದನ್ನ ಅಂಟಿಸಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಂತ ಒಂದು ಪದ್ಧತಿ. ಅದಕ್ಕೆ ಚೌಳೂರು ಕಂಬ ಅಂತ ಹೇಳ್ತಾರೆ. ಚೌಳೂರು ಕಂಬ. ಇನ್ನೊಂದು ಗಳಗಲ್ಲ, ಅದು ಚೈನ್ ಹಿಡ್ಕತ್ತದು ಗಳಗಲ್ಲ. ಅಲ್ಲಿ ಹೋಗೋಣ ಈಗ ನೋಡಿ. ಈ ತರ ಇಲ್ಲಿ ಇತಿಹಾಸದ ಬಗ್ಗೆ ಮತ್ತೆ ಮೈಸೂರಿಂದ ಬಂದವರು ಇವರು ಒಂದು ಸುಮಾರು 42 ವರ್ಷದಿಂದ ಹತ್ತಿ ಇಲ್ಲಿಗೆಲ್ಲ ಬಂದು ನೋಡಿ ಹೋಗ್ತಾ ಇದೆ ಸ್ಥಳಗಳು ನೋಡಿ ಹೆಂಗಿದೆ. ಮತ್ತೆ ನಾವು ಹತ್ತಿರ ವೆದರ್ ತುಂಬಾ ಚೆನ್ನಾಗಿದೆ, ತಣ್ಣಗಿದೆ. ಸಮಯ ಸುಮಾರು 6:30 ಆಗಿರ್ಬೋದಾ? 7 ಗಂಟೆ ಹತ್ತತ್ರ, 7:15. ಬೆಸ್ಟ್ ಟೈಮ್ ಇದೆ, ಬೆಸ್ಟ್ ಟೈಮು. ತುಂಬ ಚೆನ್ನಾಗಿದೆ. ನನಗೇನು ಇವತ್ತಿನ ದಿನದಲ್ಲಿ ನಾವೇ ಫಸ್ಟ್ ಅನ್ಸುತ್ತೆ ಇದು. ಓಹೋ, ಇಲ್ಲಿ ಚೆನ್ನಾಗಿದೆ ವ್ಯೂ ಪಾಯಿಂಟ್. ಮತ್ತೆ ಎಲ್ಲ ಸೂಪರ್. ಇದು ಶ್ರೀ ಆದಿ ಚುಂಚನಗಿರಿ ಕ್ಷೇತ್ರ ಹೇಗಿದೆ. ಹೋಗ್ತೀನಿ, ಒಂದು ಫೋಟೋ ತೆಗೀರಿ ಸರ್. ನಿಧಾನ ಆದ್ರೆ ನೋಡಿ ಈ ತರ ಇದೆ.